ಗೋಸಿಕೆರೆ ಕಟ್ಟಮನೆ ಪ್ರಥಮ ವರ್ಷದ ಏಕಾದಶಿ ಹಬ್ಬ ಬಹಳ ಚೆನ್ನಾಗಿ ನೆರವೇರಿತು. ವೇದಾವತಿ ನದಿ ಹತ್ರ ಗಂಗಾ ಪೂಜೆ, ಮೆರವಣಿಗೆ, ಮಿತ್ನ ಕಟ್ಟದಂತೆ, ಲೆಕ್ಕ ಒಪ್ಸೋದಾಗಿರ್ಬೋದು, ರಾತ್ರಿ ಊಟ ತಿಂಡಿ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಬಹಳ ಚೆನ್ನಾಗಿ ನೆರವೇರಿತು. ಭಕ್ತಾದಿಗಳೆಲ್ಲ ಬಹಳ ಚೆನ್ನಾಗಿ ನಡೆಸ್ಕೊಟ್ರು. ಅಜ್ಜ, ಹಂಗಿದ್ರೆ ಈ ಸರಿ ಗಲಾಟೆ ಗದ್ಲೆ ನಡೆದಿಲ್ಲ? ಇಲ್ಲಮ್ಮ, ಗದ್ದಲ ಗಲಾಟೆ ಆ ಥರದ್ದೇನಿಲ್ಲ. ಲೆಕ್ಕಾಚಾರ, ಆದಾಯ ವೆಚ್ಚ, ಖರ್ಚು ವೆಚ್ಚ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ಗದ್ದಲ ಗಲಾಟೆ ಏನೂ ಇರಲ್ಲ. ಏನಾದ್ರು ಒಂದು ಹೆಚ್ಚು ಕಮ್ಮಿ ಆಯಿತು ಅಂದರೆ ಮಾತ್ರ ಗಲಾಟೆ ಆಗುತ್ತೆ. ಆ ಮೀಟಿಂಗ್ನ ರಾತ್ರಿ ಹೊತ್ತು ಇಟ್ಕೊಂಡ್ರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಬೆಳಗ್ಗೆ ಇಟ್ಕೊಂಡ್ಬಿಟ್ರೆ ಯಾವುದೇ ಸಮಸ್ಯೆ ಇರಲ್ಲ. ಬೆಳಗ್ಗೆ ಹೊತ್ತು ಲೆಕ್ಕಾಚಾರನ ನೀಟಾಗಿ ಒಪ್ಪಿಸ್ಬೋದು. ನಮ್ಮ ಅಣ್ತಮ್ಗಳು ರಾತ್ರಿಗಳು ಒಂಚೂರು ಹಂಗಿರ್ತಾರೆ. ಬೆಳಗ್ಗೆ ಹೊತ್ತು ಯಾರು ಏನು ಮಾತಾಡಲ್ಲ, ಕೇಳಿದ್ದು ಕೇಳ್ಕೊಂಡು ಸುಮ್ಮನಿರ್ತಾರೆ. ಅದಾಗಬೇಕು ಇದಾಗಬೇಕು ಅನ್ನೋದು ಕೆಲವು ಜನ ಪ್ರಶ್ನೆ ಮಾಡ್ತಾರೆ. ಒಳ್ಳೆ ಗುಣ ಅಂಥವ್ರೆಲ್ಲ. ಅದಕ್ಕೆ ನಮ್ಮ ಅಣ್ತಮ್ಗಳು ಸಂಘದ ಕಾರ್ಯಕಾರಿ ಸಮಿತಿ ತಂಡದವರೆಲ್ಲ ಇದ್ದಾರಲ್ಲ, ಅದಕ್ಕೆ ಅವರು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಕೊಂಡು ಹೋಗ್ತಾರೆ. ಆದರೂ ನೀವೇನು ಹೇಳಜ್ಜ, ಮೀಟ್ನ 500 ರೂಪಾಯಿ ಮಾಡ್ಬಿಟ್ಟಿದ್ದಾರೆ. ದೂರದಿಂದ ಬರೋರೆಲ್ಲ ಸ್ವಲ್ಪ ಕಷ್ಟಪಟ್ಕೊಂಡು ಬರ್ತಾರೆ. ಆದರೂ 500 ರೂಪಾಯಿ ಜಾಸ್ತಿ ಆಯಿತು. ಹೆಂಗ ಅಕ್ಕಿ ಬೆಳೆ ತಂದವರಿಗೆ 400 ರೂಪಾಯಿ ಮಾಡಿದಾರಂತೆ. ಕೊಡ್ಲಿಲ್ಲ ನಮ್ಮ ಅಣ್ತಮ್ಗಳು. ಏನು ದಿನ ಕೇಳ್ತೀವಿ, ವರ್ಷಕ್ಕೊಂದ್ಸರಿ ಕೇಳ್ತೀವಪ್ಪ ದೇವಸ್ಥಾನ ಅಭಿವೃದ್ಧಿ ಮಾಡೋಕ್ಕೆ. ಅದಾದ್ಮೇಲೆ ಊಟದ ವ್ಯವಸ್ಥೆ ಅವೆಲ್ಲ ಒಂಚೂರು ನೋಡ್ಕೋಬೇಕಲ್ಲ. ದಾನಿಗಳು ಇರ್ತಾರೆ, ಅದ್ರ ಜೊತೆಗೆ ನಮ್ದು ಒಂಚೂರು ಇರ್ಬೇಕಲ್ಲ. ಹಂಗಾಗಿ ಕೊಡ್ಲಿ ಬಿಡು, 500 ರೂಪಾಯಿ ದೊಡ್ಡದಲ್ಲ ವರ್ಷಕ್ಕೊಂದ್ಸರಿ. ಪುಟ್ಟರಂಗಜ್ಜಿ, ರಂಗಜ್ಜ, ಏನ್ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ದನಕ್ಕೆ ಹುಡುಗಿಲ್ಲ ಹಾಕಲ್ವೆ? ಅವಲ್ಲಿಂದ ನೋಡ್ತೀನಿ ಸುಮ್ಮನೆ ಆಡ್ತಾನೆ ಇದ್ದೀರಪ್ಪ. ಏನೋ ಕೊಟ್ರೇಶಿ, ಬಹಳ ಡ್ಯಾನ್ಸ್ಗಳೆಲ್ಲ ಬಹಳ ಜೋರಾಗಿತ್ತು ನಾವು ಗಡ್ಡೆ ಮನೇಲಿ. ಏನೋ ಗೊತ್ತಿಲ್ಲ ಕಣಜ್ಜ. ವಾಲ್ಗ ಬಡಿತಾರಲ್ಲ ಅದು, ಮತ್ತೆ ಡ್ರಮ್ ಸೆಟ್ ಬೇರೆ ತರಿಸ್ಬಿಟ್ಟಿರಲ್ಲ, ಅವ್ರು ಬಡಿತಿದ್ದಕ್ಕೆ ಮೈನಲ್ಲೆಲ್ಲ ರೋಮಗಳು ಎದ್ದೇ ಬಿಡವು. ಡ್ಯಾನ್ಸ್ ಹೆಂಗೆ ಬಂದ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಕುಣ್ಬಿಟ್ಟಪ್ಪ ನಾನು. ಚೆನ್ನಾಗಿ ಡ್ಯಾನ್ಸ್ ಮಾಡಿ ಮೈಯೆಲ್ಲ ನೋವಾಗ್ಬಿಡೈತತ್ಲಾಗೆ. ಅದಕ್ಕೆ ಒಂದು ಸ್ವಲ್ಪ ಮಲ್ಕೊಂಡಿದ್ದೆ. ಈಗ ಎದ್ದತ್ಲಾಗ ಒಂಚೂರು ವಾಕ್ ಮಾಡೋಣ ಅಂತ ಬಂದೆ ಕಣಜ್ಜ. ಕೊಟ್ರೇಶಿ, ಈ ವರ್ಷದ 24-25ನೇ ಸಾಲಿನವ್ರಿಗೆ ದೇಣಿಗೆ ಸುಮಾರು 4-5 ಲಕ್ಷ ರೂಪಾಯಿ ಆಗೈತೆ ಕಣ. ಇನ್ನು ಮಿಕ್ಕಿದ ಅಮೌಂಟು ಎಷ್ಟಾಗೈತೆ ಅನ್ನೋ ಗೊತ್ತಿಲ್ಲ. ಅದೊಂದು ಸುಮಾರು 1-2 ಲಕ್ಷದ ಹತ್ರ ಆಗಿರುತ್ತೆ. ದೇವಸ್ಥಾನ ಕೆಲಸ ಇನ್ನೊಂದು ಶುರು ಮಾಡ್ತಾರೆ. ದುಡ್ಡು ಐತಲ್ಲ, ಅವ್ರನ್ನ ಹಿಡ್ಕೊಂಡು ಅತ್ಲಾಗೆ ಚೆನ್ನಾಗಿ ದೇವಸ್ಥಾನ ಅಭಿವೃದ್ಧಿ ಮಾಡೋದೇ ಇವಾಗ ಮುಖ್ಯ ಗುರಿ ಆಗೈತೆ. ಈ ಸರಿ ನಮ್ಮ ಅಣ್ತಮ್ಗಳು 50,000, 1 ಲಕ್ಷ, 10,000, 20,000 ಈ ರೀತಿ ಎಲ್ಲ ದೇವಸ್ಥಾನದ ಅಭಿವೃದ್ಧಿಗೆ ದೇಣಿಗೆ ಕೊಟ್ಟವ್ರೆ. ತಾಯಿ ಹಿರಣ್ಮಜ್ಜಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಅವ್ರ ಕುಟುಂಬಗಳನ್ನ, ನಮ್ಮ ಅಣ್ತಮ್ಗಳನ್ನ ಚೆನ್ನಾಗಿ ಕಾಪಾಡಲಿ. ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರೇನಪ್ಪ ಕೊಟ್ರೇಶಿ? ಕಣ್ಪುಟ್ರಂಗಜ್ಜಿ, ಊಟ ತಿಂಡಿ ಭಾಳ ಚೆನ್ನಾಗಿ ಮಾಡಿಸಿದ್ರು. ಬೆಳಗ್ಗೆ ಉಪ್ಪಿಟ್ಟಿಗೆ ಹೆಸರು ಬಂತು. ಮಧ್ಯಾಹ್ನದ ಊಟ ಒಳ್ಳೆ ಹಬ್ಬದ ಊಟ ಅಂತಂದರೆ ಅಂತಿಂದದ್ದಲ್ಲ. ಭಾಳ ಚೆನ್ನಾಗಿ ಮಾಡಿಸಿದ್ರು. ಹೋಳಿಗೆ ಊಟ ಕಣಜ್ಜಿ. ಮಾರಾಯರು ದೇವರು ಚೆನ್ನಾಗಿಟ್ಟಿರಲಪ್ಪ ಭಕ್ತರುಗಳ್ನ. ಅನ್ನದಾನ ಮಾಡೋಂಥ ಭಕ್ತರುಗಳ್ನ ಇದಾರಲ್ಲ, ಚೆನ್ನಾಗಿಟ್ಟಿರಲಿ. ದಾನದಲ್ಲೇ ಶ್ರೇಷ್ಠವಾದಂಥ ದಾನ ಅನ್ನದಾನ. ಹಂಗಾಗಿ ದೇವರು ಅವ್ರನ್ನ ಭಾಳ ಚೆನ್ನಾಗಿಟ್ಟಿರ್ತಾನೆ ಕಣಜ್ಜಿ. ಕಣಲ್ಲ, ಯಾರಿಗೂ ಊಟ ಇಲ್ಲ, ತಿಂಡಿ ಇಲ್ಲ ಅನ್ನಂಗೆ ಇಲ್ಲ. ಪ್ರತಿಯೊಬ್ಬರಿಗೂ ಊಟ ಸಿಕ್ಕೈತತ್ಲಾಗ ನೋಡು. ಈ ವರ್ಷ ಅಂತಲ್ಲ ಕಣಜ, ಪ್ರತಿ ವರ್ಷನೂ ಅಷ್ಟೇ ಊಟದ ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡ್ತಾರೆ. ಇಂಥವ್ರು ಊಟ ಮಾಡಿಲ್ಲ, ತಿಂಡಿ ತಿನ್ನಂಗಿಲ್ಲ ಅನ್ನಂಗಿಲ್ಲ. ಹೊರಗಡೆಯಿಂದ ನೆಂಟರು ಬರ್ತಾರಲ್ಲ ಬೆಳಗ್ಗೆಯವರು, ಅವರು ಬಂದು ಊಟ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಗೀಜೆ ಮಾಡ್ಕೊಂಡು ಹೋಗ್ತಾರಪ್ಪ ಅತ್ಲಾಗೆ. ಈ ಹೊಸಬ್ರೆಲ್ಲ ಬಂದಿರ್ತಾರಲ್ಲ, ಅವರು ನಮ್ಮ ಗೋಸಿಕೆರೆ ಕಟ್ಟೆಮನೆ ಅಣ್ತಮ್ಗಳು ಅಂದ್ಕೊಂಡೇ ಇರ್ತಾರೆ. ಅವರು ಯಾಕೆ ಬರೋದಂತಂದರೆ ನಮ್ಮ ಹಬ್ಬನ ಹೆಂಗೆ ಮಾಡ್ತಾರೆ ಇವರು, ಹಂಗೆ ಹಿಂಗೆ ನೋಡೋಕ್ಕೆ ಅಂತಲೇ ಬರ್ತಾರೆ ಅವರು. ಅದಕ್ಕೆ ನಮ್ಮ ಗೋಸಿಕೆರೆ ಕಟ್ಟೆಮನೆ ಅಣ್ತಮ್ಮ ಒಬ್ಬ ಇದ್ದ, ಅವನ ಜೊತೆ ಬೆಳಗ್ಗೆ ಹುಡುಗರು ಬಂದಿದ್ರಂತೆ. ನಮ್ಮ ಗೋಸಿಕೆರೆ ಕಟ್ಟೆಮನೆ ಊಟ ಮಾಡ್ಕೊಂಡು ಹೋಗು, ನಿಮ್ಮ ಜೀವನ ಪಾವನ ಆಗುತ್ತೆ ಅಂತ ಹೇಳಿ ಕಳಿಸಿದಂತೆ. 100ಕ್ಕೆ 100 ಸತ್ಯ ಕಣಜ. ದೇವ್ರ ಸೇವೆಯಲ್ಲಿ ಯಾರು ಸೇವೆ ಮಾಡ್ತಾರಲ್ಲ, ಊಟ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕು ಕಣೇಳು. ಈ ಸರಿ ದೇಣಿಗೆ ಚೆನ್ನಾಗಿ ಬಂದಿರೋದ್ರಿಂದ ದೇವಸ್ಥಾನ ಅಭಿವೃದ್ಧಿ ಮಾಡೋಕ್ಕೆ ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೊಂಡಿರ್ತಾರೆ. ಒಂದು 6 ತಿಂಗಳಿಂದ ನಡೀತೈತೆ. ಅದು ಕಾರ್ಯರೂಪಕ್ಕೆ ಬರ್ಬೇಕಲ್ಲ, ಅದು ದುಡ್ಡು ಬೇಕಲ್ಲ. ಈ ಸರಿ ಚೆನ್ನಾಗಿ ಬಂದೈತೆ. ಉತ್ತಮ ರೀತಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿಸ್ತಾರೆ ನೋಡು. ದೂರಿಲ್ಲ ಅದೇನು. ಆಮೇಲೆ ಅನ್ನದಾನ ಮಾಡಿದ್ರಲ್ಲ, ಪ್ರತಿ ಕುಟುಂಬದವರಿಗೂ ಕರೆಸಿ ಸನ್ಮಾನ ಮಾಡಿದರು. ಸಂಘದ ಮುಖಂಡರು, ಕಾರ್ಯಕಾರಿ ಸಮಿತಿಯರು ಇದಾರಲ್ಲ, ಕರೆಸಿ ಸನ್ಮಾನ ಮಾಡಿದ್ರತ್ಲಾಗೆ. ಕಣ, ಭಾಳ ಒಳ್ಳೆ ಕೆಲಸ ಅದು. ಸನ್ಮಾನ ಮಾಡೋದೈತಲ್ಲ, ಅನ್ನದಾನ ಮಾಡಿದಂಥವ್ರಿಗೆ ಭಾಳ ಒಳ್ಳೆ ಕೆಲಸ ಅದು. ಅವ್ರು ನೋಡಿ ಒಂದು 10 ಜನ, ನಾನು ಮುಂದಿನ ವರ್ಷ ಊಟದ ವ್ಯವಸ್ಥೆನ ಕಲ್ಪಿಸ್ಬೇಕು, ಎಲ್ಲರಿಗೂ ಒಂದು 10 ಜನಕ್ಕನ ಊಟ ಹಾಕಬೇಕು ಅನ್ನೋ ಮನೋಭಾವ ಎಲ್ಲರಿಗೂ ಬಂದೇ ಬರುತ್ತೆ. ಅನ್ನದಾನ ಮಾಡಿಸಿದಂಥ ಭಕ್ತಾದಿಗಳನ್ನ, ಆ ಮಹಾರಾಜನ ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ.
ಹಂಗೆ ಮುಂದಿನ ವರ್ಷ ಕೂಡ ಎಲ್ಲರೂ ನಾ ಮುಂದು ತಾ ಮುಂದು ಅಂತ ಹೇಳ್ಬಿಟ್ಟು ಅನ್ನದಾನ ಮಾಡ್ಸಂಗೆ ಎಲ್ಲರಿಗೂ ದೇವ್ರ ಅನುಕೂಲ ಮಾಡಿಕೊಡ್ಲಿ. ರಾತ್ರಿ ಎಲ್ಲಿ ಮಲಗಿದಲ್ಲ ಕೊಟ್ರಿ? ಇದೇನ ಜಿಂಕ್ ಹೇಳ್ತೀಯ? ದೇವಸ್ಥಾನದ ಎದುರುಗಡೆ ಸಮುದಾಯ ಭವನ ಇಲ್ವೇ? ಅದ್ರ ಮೇಲ್ಗಡೆ ತಣ್ಣ ಗಾಳಿ ಬರೋದಪ್ಪ ಅತ್ಲಾಗೆ. ಹೆಂಗಿದ್ರು ಒಂದು ಟಾರ್ಪಲ್ ಇತ್ತು, ಸೈಡ್ ಬಾಲ್ ಇತ್ತು, ಹಾಸ್ಕೊಂಡು ಮಲಗಿದ್ವಿ ಅಲ್ಲೇ ನಮ್ಮ ಹುಡುಗರುಗಳೆಲ್ಲ. ಕಣಲ್ಲ. ಎಲ್ಲಾನ ಹೊರಗಡೆ ಹೋದಾಗ ಮಲಗಕ್ಕೆ ಮಾತ್ರ ಭಾಳ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂತೀಯ. ನಿನ್ನ ಜೊತೆ ಹುಡುಗರಿಗೆಲ್ಲ ಚೆನ್ನಾಗಿ ವ್ಯವಸ್ಥೆ ಕಲ್ಪಿಸಿದ್ದೆ ಹಂಗಿದ್ರೆ. ನಾನು ಒಬ್ಬ ಬದುಕಲ್ಲ ಕಣಜ, ನನ್ನ ಜೊತೆ 4 ಜನ ತಗೊಂಡು ಬದುಕ್ತೀನಲ್ಲ ಅದು ಬದುಕು. ಓಹೋ, ಏನೋ ದೊಡ್ಡ ದೊಡ್ಡ ಮಾತಾಡ್ತೀಯಪ್ಪ ಹಂಗೋ ಹಿಂಗೋ. ಹಂಗಿರಿ ಸರಿ. ಗೋಸಿಕೆರೆ ಕಟ್ಟಮ್ಮನೆ ನಮ್ಮ ಅಣ್ಣ ತಮ್ಮಗಳು ಹಬ್ಬ, ಏಕಾದಶಿ ಹಬ್ಬ ಭಾಳ ಚೆನ್ನಾಗಿ ನಡೆದೈತಂಗಿದ್ರೆ. ನನಗೆ ನಿಮ್ಮ ಮಾತುಗಳು ಕೇಳಿ ಭಾಳ ಖುಷಿ ಆಯ್ತಪ್ಪ. ಮುಂದಿನ ವರ್ಷನೂ ಇದಕ್ಕಿಂತ ಚೆನ್ನಾಗಿ ಹಬ್ಬ ನೆರವೇರಲಿ ಅಂತ ನಾನು ನರಸಿಂಹದೇವರಲ್ಲಿ ಬೇಡ್ಕೊತೀನಿ. ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ. ತಾಯಿ ರನ್ಮಜಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಎಲ್ಲರಿಗೂ ಆಯುಸ್ಸು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ.